ಪಾಂಡವರು ವನವಾಸದಲ್ಲಿದ್ದ ಕಾಲ ಒಮ್ಮೆ ಧ್ಯಾನದಲ್ಲಿ ಲೀನನಾಗಿದ್ದ ಮಹಾವೀರ ಅರ್ಜುನ ಅಚಾನಕ್ ಅವನ ಮುಂದೆ ಒಂದು ವಿಚಿತ್ರ ಭಯಾನಕ ರೂಪ ಪ್ರತ್ಯಕ್ಷವಾಯಿತು. ಆ ರೂಪ ಅಪೂರ್ವವಾಗಿತ್ತು. ಕೋಳಿಯ ತಲೆ, ನವಿಲಿನ ಕತ್ತು, ಸಿಂಹದ ಸೊಂಟ, ಆನೆಯ ಕಾಲು, ಹುಲಿಯ ಕಾಲು, ಜಿಂಕೆಯ ಕಾಲು, ಹಾವಿನ ಬಾಲ ಮತ್ತು ಮನುಷ್ಯನ ಕೈ. ಆ ಕೈಯಲ್ಲಿ ದಿವ್ಯ ಚಕ್ರ. 9 ವಿಭಿನ್ನ ಪ್ರಾಣಿಗಳ ಲಕ್ಷಣ ಹೊಂದಿದ ಅದ್ಭುತ ಹಾಗೂ ಅಚ್ಚರಿಯ ರೂಪ. ಆ ದೈತ್ಯ ರೂಪ ನೋಡುತ್ತಿದ್ದಂತೆ ಅರ್ಜುನನ ಹೃದಯದಲ್ಲಿ ಭಯ ಮೂಡಿ. ಇದು ದೈತ್ಯವೋ ಅಥವಾ ಅಪಾಯಕಾರಿ ಶತ್ರುವೋ ಎಂದು ಯೋಚಿಸಿ ಅವನು ತನ್ನ ಧನಸ್ಸನ್ನು ಎತ್ತಿ ಬಾಣ ಬಿಡಲು ಸಿದ್ಧನಾದ. ಅಷ್ಟರಲ್ಲಿ ಅದ್ಭುತ ಸಂಭವಿಸಿತು. ಆ ರಹಸ್ಯಮಯ ಜೀವಿ ಕ್ಷಣದರ್ಧದಲ್ಲಿ ದೈವಿಕ ಪ್ರಕಾಶದಿಂದ ಮಿನುಗಿ ಶ್ರೀಕೃಷ್ಣನ ರೂಪವನ್ನು ಧರಿಸಿತು. ಅರ್ಜುನ ಬೆಚ್ಚಿ ಬಿದ್ದು ತಕ್ಷಣ ಕೈಕಟ್ಟಿ ನಿಂತನು. ಅವನಿಗೆ ಅರ್ಥವಾಯಿತು, ಇದು ಶತ್ರುವಲ್ಲ, ಇದು ಭಗವಂತನೇ ತನ್ನ ಭಕ್ತನನ್ನು ಪರೀಕ್ಷಿಸಲು ಬಂದ ದೈವಿಕ ಲೀಲೆ. ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದರು, ಭಕ್ತನಿಗೆ ಧೈರ್ಯ ಇರಬೇಕು, ಆದರೆ ಅಹಂಕಾರ ಇರಬಾರದು. ಇಂದಿಗೂ ಒಡಿಶಾದ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಈ ರೂಪವನ್ನು ನವಗುಂಜರಿ ಎಂದು ಪೂಜಿಸಲಾಗುತ್ತದೆ. ಈ ಕಥೆ ನಮಗೆ ಹೇಳುವುದೇನೆಂದರೆ, ಭಗವಂತನು ಅನೇಕ ರೂಪಗಳಲ್ಲಿ ನಮ್ಮ ಜೀವನದಲ್ಲಿ ಬರುತ್ತಾನೆ. ನಮ್ಮ ಶ್ರದ್ಧೆ, ವಿವೇಕ ಮತ್ತು ವಿನಯವನ್ನು ಪರೀಕ್ಷಿಸುತ್ತಾನೆ ಮತ್ತು ನಮಗೆ ಸತ್ಯವಾದ ದಾರಿಯನ್ನು ತೋರುತ್ತಾನೆ.